ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಎಂ ಗದ್ದುಗೆಗಾಗಿ ನಡೆದಿದೆ ಫೈಟ್. ಇದರ ಮಧ್ಯೆ ಕೆಪಿಸಿಸಿ ಅಧ್ಯಕ್ಷರ ಸ್ಥಾನ ಬದಲಾವಣೆ ಆಗಬೇಕು, ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅನ್ನುವಂಥ ಒತ್ತಡಗಳು ಮೇಲಿಂದ ಮೇಲೆ ಕೇಳಿ ಬರ್ತಾ ಇದ್ದಾವೆ. ಇದರ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯಕ್ಕೆ ಆಗಮಿಸಿ ಶಾಸಕರ ಮೌಲ್ಯಮಾಪನ ಮಾಡಿದೆ. ಸಚಿವರ ರಿಪೋರ್ಟ್ ಕಾರ್ಡ್ಗಳನ್ನು ಪಡೆದುಕೊಂಡಿದೆ. ಇದರ ಮುಂದುವರೆದ ಭಾಗವಾಗಿ ಸಚಿವರ ಮೌಲ್ಯಮಾಪನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗ್ತಾ ಇದೆ. ಇದೇ ಗುರುವಾರದಿಂದ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯದಲ್ಲಿ ಉಳಿದುಕೊಂಡು 1-to-1 ಸಚಿವರ ಜೊತೆ ಮೀಟಿಂಗ್ ಮಾಡುವ ಮೂಲಕ ಸಚಿವರ ಸಾಧನೆಗಳನ್ನು ಅಳೆಯೋಕ್ಕೆ ಹೊರಟಿದೆ. ಇದರ ಮಧ್ಯೆ ಒಂದಷ್ಟು ಹಿರಿಯ ಸಚಿವರು ಸಚಿವ ಸಂಪುಟದಿಂದ ಸಿಡುಗುವಂಥ ಸಾಧ್ಯತೆಗಳು ಈಗಿನ ಮಟ್ಟಿಗೆ ದಟ್ಟವಾಗ್ತಾ ಇದ್ದಾವೆ. ಕಾಂಗ್ರೆಸ್ ಹೈಕಮಾಂಡ್ ಮೂಲಗಳಿಂದಲೇ ಸಿಗ್ತಿರ್ತಕ್ಕಂಥ ಮಾಹಿತಿಯ ಪ್ರಕಾರ 70 ವರ್ಷ ದಾಟಿರ್ತಕ್ಕಂಥ ಹಿರಿಯ ಸಚಿವರಿದ್ದಾರೆ. ಅದರಲ್ಲಿ 5ರಿಂದ 6 ಹಿರಿಯ ಸಚಿವರಿಗೆ ಗೇಟ್ ಪಾಸ್ ಸಿಗಬಹುದು ಅನ್ನುವಂಥ ಎಕ್ಸ್ಕ್ಲೂಸಿವ್ ಮಾಹಿತಿಗಳು ಹೈಕಮಾಂಡ್ ವಲಯದಿಂದ ಲಭ್ಯವಾಗ್ತಾ ಇದ್ದಾವೆ. ಆದರೆ ಯಾರೆಲ್ಲ ಸಚಿವರು ಗೇಟ್ ಪಾಸ್ ತೆಗೆದುಕೊಳ್ತಾರೆ, ಸಚಿವ ಸಂಪುಟ ಪುನರ್ರಚನೆ ಯಾವಾಗ ಆಗುತ್ತೆ, ಎಲ್ಲವರ ಬಗ್ಗೆ ಮಾತನಾಡ್ತಾ ಹೋಗೋಣ. ಮೊದಲನೇದಾಗಿ ಸಚಿವ ಸಂಪುಟ ಪುನರ್ರಚನೆ ಆಗಬೇಕನ್ನುವಂಥದ್ದು ಕಳೆದ ಅಕ್ಟೋಬರ್ನಿಂದಲೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗಾಗಲೇ ಚರ್ಚೆಯಲ್ಲಿ ಇರ್ತಕ್ಕಂಥದ್ದು. ಯಾವಾಗ ಲೋಕಸಭಾ ಚುನಾವಣೆಯಲ್ಲಿ ಕಡಿಮೆ ಸ್ಥಾನಗಳು ಬಂದವು ಆಗ ಒಂದು ರಿಪೋರ್ಟ್ ಕಾರ್ಡು ಹೈಕಮಾಂಡ್ಗೆ ಹೋಯಿತು, ಸಚಿವ ಸಂಪುಟ ಪುನರ್ರಚನೆ ಆಗಬೇಕು, ಕಳಪೆ ಸಾಧನೆ ಮಾಡಿದಂತಹ ಸಚಿವರನ್ನು ಕೈ ಬಿಡಬೇಕು ಅನ್ನುವಂಥದ್ದು. ಆದರೆ ನಾನಾ ಕಾರಣಗಳಿಂದ ಸಚಿವ ಸಂಪುಟ ಪುನರ್ರಚನೆ ಅಂದು ಮಾಡೋಕ್ಕಾಗಲಿಲ್ಲ. ಅದಕ್ಕೆ CM ಸಿದ್ದರಾಮಯ್ಯ ಅವರೇ ಅಡ್ಡಗಾಲ ಆದರೂ 1.5 ವರ್ಷ ಅಥವಾ 2 ವರ್ಷಕ್ಕೆ ಮಾಡೋಣ ಅನ್ನುವಂಥದ್ದು. ಆದರೆ ರಾಜ್ಯ ಸರ್ಕಾರಕ್ಕೆ 2 ವರ್ಷ ತುಂಬಿದ ಮೇಲೂ ಸಚಿವ ಸಂಪುಟ ಪುನರ್ರಚನೆ ಆಯಿತಾ? ಖಂಡಿತವಾಗಿಯೂ ಆಗಿಲ್ಲ. ಅಧಿಕಾರ ಹಂಚಿಕೆ ಗದ್ದುಗೆಯ ಗುದ್ದಾಟ ಏನು ನಡೀತಾ ಇತ್ತು, 2.5 ವರ್ಷ ಆಗಲಿ ಆಗ ಸಚಿವ ಸಂಪುಟ ಪುನರ್ರಚನೆ ಮಾಡುವಂಥ ಒಂದಷ್ಟು ಚರ್ಚೆಗಳು ಆರಂಭ ಆದವು. ಆದರೆ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕನ್ನೋ ನಿಜ, ಯಾರಿಗೆ ಅವಕಾಶ ಕೊಡಬೇಕು ಯಾರಿಗೆ ಕೊಡಬಾರ್ದು ಅನ್ನುವಂಥ ಗೊಂದಲ ಈ ಹಿಂದಿನಿಂದಲೂ ಇದ್ದೇ ಇದೆ. ಹಾಗಾಗಿ ಅದಕ್ಕೆ ಒಂದು ಕಾಂಗ್ರೆಸ್ ಹೈಕಮಾಂಡ್ ಒಂದಷ್ಟು ಸೂತ್ರಗಳನ್ನು ಈಗಾಗಲೇ ಹೆಣಿತಾ ಇರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ರಾಜ್ಯಕ್ಕೆ ಆಗಮಿಸ್ತಿರ್ತಕ್ಕಂತಹ ಕಾಂಗ್ರೆಸ್ ಹೈಕಮಾಂಡ್ ಮೊದಲನೆಯದಾಗಿ ಶಾಸಕರ ಮೌಲ್ಯಮಾಪನ ಮಾಡಲಾಗಿದೆ, ಅವರ ದೂರು ದುಮ್ಮಾನಗಳನ್ನು ಆಲಿಸಲಾಗಿದೆ, ಯಾವರೆಲ್ಲ ಸಚಿವರ ಮೇಲೆ ಕಂಪ್ಲೇಂಟ್ ಇದೆ ಎಲ್ಲವನ್ನೂ ಕೂಡ ನೋಟ್ ಮಾಡಿಟ್ಕೊಂಡಿದೆ. ಆ ನೋಟ್ ಮಾಡಿಟ್ಕೊಂಡಿದ್ದ ಆಧಾರದ ಮೇಲೆ ಒಬ್ಬೊಬ್ಬರ ಸಚಿವರನ್ನು ಕೂಡ 1-to-1 ಮೀಟಿಂಗ್ ಮಾಡುವ ಮೂಲಕ ಸುರ್ಜೇವಾಲಾ ಅವರು ಅವರ ಮೇಲಿರ್ತಕ್ಕಂಥ ಕಂಪ್ಲೇಂಟ್ಗಳಿರ್ಬೋದು, ಅವರ ಇಲಾಖೆಯ ಪ್ರಗತಿ ಪರಿಶೀಲನೆ ಆಗಿರಬಹುದು, ಯಾವೆಲ್ಲ ಹೊಸ ಯೋಜನೆಗಳನ್ನು ನಿಮ್ಮ ಇಲಾಖೆಯಲ್ಲಿ ತಂದಿದ್ದೀರಿ, ಗುರುತರವಾದಂತಹ ಸಾಧನೆ ಏನು ಮಾಡಿದ್ದೀರಿ, ನಿಮ್ಮನ್ನು ಯಾಕೆ ಸಚಿವ ಸಂಪುಟದಲ್ಲಿ ಉಳಿಸ್ಕೋಬೇಕು ಅನ್ನುವಂಥ 1-to-1 ಮಾಹಿತಿಯನ್ನು ಪಡಿತಾ ಹೋಗ್ತಾರೆ. ಯಾರೆಲ್ಲ ಸಚಿವರು ಕಳಪೆ ಸಾಧನೆ ಮಾಡಿದ್ದಾರೆ, ಶಾಸಕರ ದೂರುಗಳೇನಿದ್ದಾವೆ ಅವೆಲ್ಲ ಸಚಿವರ ಒಂದಷ್ಟು ಅವರ ಕಾರ್ಯವೈಖರಿ ಬಗ್ಗೆ ಸಂಪೂರ್ಣವಾದಂಥ ನೋಟನ್ನು ಮಾಡಿಕೊಡ್ತಾರೆ. ಉತ್ತಮ ಸಾಧನೆ ಮಾಡಿದಂಥ ಸಚಿವರದ್ದು ಒಂದು ನೋಟು, ಕಳಪೆ ಸಾಧನೆ ಮಾಡಿದಿರ್ತಕ್ಕಂಥ ಸಚಿವರದ ಒಂದು ನೋಟು, ಮತ್ತು ಶಾಸಕರ ದೂರುಗಳಿರ್ತಕ್ಕಂಥ ಹೆಚ್ಚು ದೂರುಗಳಿರ್ತಕ್ಕಂತಹ ಸಚಿವರದ್ದು ಕೂಡ ಲಿಸ್ಟನ್ನು ಸುರ್ಜೇವಾಲಾ ಅವರು ಅಂದು ಮಾಡ್ಕೊಳ್ತಾ ಇದ್ದಾರೆ. ಇದೆಲ್ಲವನ್ನು ಕ್ರೋಢೀಕರಣ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ಗೆ ತೆಗೆದುಕೊಂಡು ಈ ತರಹದ ಮಾಹಿತಿ ರಾಜ್ಯ ಕಾಂಗ್ರೆಸ್ನಲ್ಲಿದೆ, ಕರ್ನಾಟಕದಲ್ಲಿದೆ, ಸರ್ಕಾರದಲ್ಲಿ ಈ ಥರದ ಆಡಳಿತ ನಡೆದಿದೆ, 2 ವರ್ಷದಲ್ಲಿ ಗುರುತರವಾದಂಥ ಕೆಲಸಗಳು ಇಂತಿಂಥ ಇಲಾಖೆಗಳಲ್ಲಾಗಿದ್ದಾವೆ, ಇಂತಿಂಥ ಸಚಿವರು ಹೆಚ್ಚು ಆ್ಯಕ್ಟಿವ್ ಆಗಿ ಪಕ್ಷಕ್ಕೆ ಸರ್ಕಾರಕ್ಕೆ ಒಂದಷ್ಟು ವರ್ಚಸ್ ತರುವಂಥ ಕೆಲಸವನ್ನು ಮಾಡಿದ್ದಾರೆ, ಮತ್ತು ಅವರು ಯುವಕರಿದ್ದಾರೆ, ಅಂಥವರನ್ನು ಬೆಳೆಸುವಂಥ ಕೆಲಸಗಳು ಆಗಬೇಕು ಅನ್ನುವಂಥ ಒಂದಷ್ಟು ಮಾಹಿತಿಯನ್ನು ಕೊಡೋರಿದ್ದಾರೆ. ಇನ್ನು ಕಳಪೆ ಸಾಧನೆ ಮಾಡಿದಂಥ ಸಚಿವರು ಇವರಿಗೆ ಅವಕಾಶ ಕೊಟ್ಟಿದ್ವಿ, ಜಾತಿಯ ಆಧಾರದ ಮೇಲೆ ಕೊಟ್ಟಿದ್ವಿ, ಹಿರಿತನದ ಆಧಾರದ ಮೇಲೆ ಕೊಟ್ಟಿದ್ವಿ, ಆದರೆ ಅವರಿಂದ ಪಕ್ಷಕ್ಕಾಗಲಿ ಸರ್ಕಾರಕ್ಕಾಗಲಿ ಅಥವಾ ಅವ್ರಿಗೆ ಕೊಟ್ಟಂಥ ಇಲಾಖೆಗಾಗಲಿ ಯಾವುದಕ್ಕೂ ಕೂಡ ನ್ಯಾಯ ಒದಗಿಸೋಕ್ಕಾಗಿಲ್ಲ. ಜೊತೆಗೆ ಶಾಸಕರು ಕೂಡ ಇವ್ರ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ಅವ್ರು ಕೊಟ್ಟಂಥ ಕೆಲಸಗಳನ್ನು ಕೂಡ ಶಾಸಕರದ್ದು ಮಾಡಿಕೊಟ್ಟಿಲ್ಲ. ಇನ್ನು ಜನರಿಗೆ ಯಾವ ರೀತಿಯಾದಂಥ ಸ್ಪಂದನೆಯನ್ನು ಮಾಡ್ತಾರೆ ಅನ್ನುವಂಥ ಒಂದಷ್ಟು ಮಾಹಿತಿಯನ್ನು ಸುರ್ಜೇವಾಲಾ ಅವರು ಕಾಂಗ್ರೆಸ್ ಹೈಕಮಾಂಡ್ಗೆ ತೆಗೆದುಕೊಂಡು ಹೋಗೋರಿದ್ದಾರೆ. ಇದನ್ನೆಲ್ಲವನ್ನು ಅಳೆದು ತೂಗಿದ ಲೆಕ್ಕಾಚಾರ ಹಾಕಿದ ಬಳಿಕ ಏನು ನಾನು ಆಗಲೇ ಹೇಳಿದ ಹಾಗೆ ರಾಜ್ಯ ಕಾಂಗ್ರೆಸ್ನಲ್ಲಿ 70 ವರ್ಷ ದಾಟಿರ್ತಕ್ಕಂಥ 10 ಜನ ಏನು ಸಚಿವರಿದ್ದಾರೆ ಅದರಲ್ಲಿ 5ರಿಂದ 6 ಜನ ಮೊದಲನೇದಾಗಿ ಕೈ ಬಿಡಬೇಕನ್ನುವಂಥ ಲೆಕ್ಕಾಚಾರಕ್ಕೆ ಬಂದಿರತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡ್. ಯಾಕೆ ಈ 5ರಿಂದ 6 ಜನನ ಕಾಂಗ್ರೆಸ್ ಹೈಕಮಾಂಡ್ ಕೈ ಬಿಡಬೇಕನ್ನುವಂಥ ಲೆಕ್ಕಾಚಾರಕ್ಕೆ ಬಂದಿದೆ ಅನ್ನೋದಾದರೆ, ಇವರಿಂದ ಪಕ್ಷಕ್ಕೂ ಯಾವುದೂ ಲಾಭ ಆಗ್ತಾ ಇಲ್ಲ, ಹಿರಿತನದ ಆಧಾರದ ಮೇಲೆ ಪ್ರತಿ ಬಾರಿ ಮಿನಿಸ್ಟರ್ ಆಗ್ತಾ ಇದ್ದಾರೆ, ಆದರೆ ಅವರಿಂದ ಪಕ್ಷಕ್ಕೆ ಏನಾದರೂ ಲಾಭ ಆಗ್ತಾ ಇದೆಯಾ? ಖಂಡಿತವಾಗಿಯೂ ಆಗ್ತಾ ಇಲ್ಲ. ಸರ್ಕಾರದಲ್ಲಿ ವರ್ಚಸ್ ಆಗತಕ್ಕಂಥ ಕೆಲಸಗಳನ್ನೇನಾದರೂ ಮಾಡ್ತಾ ಇದ್ದಾರೆ? ಖಂಡಿತವಾಗಿಯೂ ಇಲ್ಲ. ಅದ್ರ ಜೊತೆಗೆ ವಿವಾದಗಳನ್ನು ಮೈ ಮೇಲೆ ಎಳೆದುಕೊಳ್ತಾ ಇದ್ದಾರೆ, ಒಂದಷ್ಟು ಅವ್ರ ಮೇಲೆ ಆರೋಪಗಳು ಬರ್ತಾ ಇದ್ದಾವೆ, ಅವುಗಳೆಲ್ಲವನ್ನು ಕೂಡ ಪರಿಗಣನೆ ಮಾಡಬೇಕನ್ನುವಂಥ ಲೆಕ್ಕಾಚಾರದಲ್ಲಿ ಇವರು 5-6 ಜನದ ಲಿಸ್ಟನ್ನು ಮಾಡಿರ್ತಕ್ಕಂಥದ್ದು. ಅವರೆಲ್ಲವನ್ನು ಕೂಡ ಒಂದೊಂದಾಗಿ ಎಳೆಯಾಗಿ ಅವರ ಬಗ್ಗೆ ಕೂಲಂಕುಷವಾಗಿ ಅಧ್ಯಯನ ಮಾಡಿ
ಆ ವರದಿಯನ್ನು ತೆಗೆದುಕೊಂಡು ಹೋಗ್ತಾರೆ. ನಾನು ಒಂದೊಂದೇ ಹೆಸರು ಹೇಳ್ತಾ ಹೋಗ್ತಾನೆ. ಇಂತಿಂಥ ಸಚಿವರು ಮೌಲ್ಯಮಾಪನಕ್ಕೆ ಒಳಗಾಗಿ ಅವರನ್ನು ಸಚಿವ ಸಂಪುಟದಿಂದ ಕೈ ಬಿಡಬಹುದು ಅನ್ನೋದು ನೀವು ಗಮನಿಸಿರಬಹುದು. KN ರಾಜಣ್ಣ ಅವರು ಪ್ರತಿ ಬಾರಿ ಒಂದಷ್ಟು ವಿವಾದಗಳನ್ನು ಹುಟ್ಟು ಹಾಕ್ತಾರೆ, ಒಂದಷ್ಟು ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡ್ತಾರೆ. ಎರಡೂ ಬಣಗಳ ಮಧ್ಯೆ ಒಂದಷ್ಟು ಗದ್ದಲಕ್ಕೆ ಕಾರಣ ಆಗಿರ್ತಕ್ಕಂಥದ್ದು KN ರಾಜಣ್ಣ ಅವರು. ಇವರ ಮೇಲೆ ಹಿಂದಿನಿಂದಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಕಣ್ಣಿಟ್ಟು ಕೂತಿದೆ. ಇವರನ್ನು ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅನ್ನೋಂಥದ್ದು ಮೊದಲನೇದಾಗಿ ಅವ್ರು ಹೋಗ್ತಾರೆ. ಇನ್ನು ಮುನಿಯಪ್ಪನವರು, ಅವರು 7 ಬಾರಿ ಸಂಸದರಾಗಿರ್ತಕ್ಕಂಥವ್ರು, ಕೇಂದ್ರದಲ್ಲಿ ಸಚಿವರಾಗಿದ್ದರು. ಆದರೆ ಈ ಬಾರಿ MLA ಆಗಿ ರಾಜ್ಯ ಸಚಿವ ಸಂಪುಟದಲ್ಲಿ ಸಚಿವರಾಗಿದ್ದಾರೆ. ಹಾಗಿದ್ದು ಕೂಡ ಅವರನ್ನು ಅವರ ಸ್ಥಾನದ ಬದಲಾಗಿ ಅವರ ಮಗಳಿಗೆ ಕೊಡಬೇಕು ಅನ್ನೋದು, ಮತ್ತು ಅಲ್ಲಿ ಒಂದು ಯುವಕರಿಗೆ ಅವಕಾಶ ಮಾಡಿಕೊಟ್ಟಾಗ ಆಗುತ್ತೆ, ಅವರ ಕುಟುಂಬಕ್ಕೂ ಒಂದು ರೀತಿಯಲ್ಲಿ ಅನುಕೂಲ ಮಾಡಿಕೊಟ್ಟಂಗೆ ಆಗುತ್ತೆ, ಮತ್ತು ಹಿರಿತನದ ಆಧಾರದ ಮೇಲೆ ಅವ್ರನ್ನ ಕೈ ಬಿಟ್ಟಾಗೂ ಆಗುತ್ತೆ ಅನ್ನೋಂಥ ಲೆಕ್ಕಾಚಾರದಲ್ಲಿ ಮುನಿಯಪ್ಪ ಅವ್ರನ್ನ ಕೈ ಬಿಡಬೇಕು ಅನ್ನುವಂಥದ್ದು. ಇನ್ನು ಪಿರಿಯಾಪಟ್ಟಣ ವೆಂಕಟೇಶ್ ಅವರು, ಚಾಮರಾಜನಗರದ ಉಸ್ತುವಾರಿ, ಅವರನ್ನು ಕೂಡ ಕೈ ಬಿಡಬೇಕು ಅನ್ನುವಂಥದ್ದು. ಯಾಕೆಂದರೆ ಅವರನ್ನು ಚುನಾವಣಾ ಸಂದರ್ಭದಲ್ಲೇ CM ಆಗಲಿ DCM ಆಗಲಿ ಅವರಿಗೆ ಭರವಸೆನ ಕೊಟ್ಟಿದ್ರು ಮತದಾರರಿಗೆ. ವೆಂಕಟೇಶ್ ಅವರು ಗೆದ್ದರೆ ಅವರನ್ನು ಸಚಿವರನ್ನಾಗಿ ಮಾಡ್ತೇವೆ, ಮೊದಲ ಸಚಿವ ಸಂಪುಟದಲ್ಲೇ ಅವ್ರು ಇರ್ತಾರೆ ಅನ್ನುವಂಥ ಭರವಸೆನ ಕೊಟ್ಟಿದ್ರು. ಅದರ ಆಧಾರದ ಮೇಲೆ ಪಿರಿಯಾಪಟ್ಟಣ ಜನತೆ ವೆಂಕಟೇಶ್ ಅವ್ರನ್ನ ಗೆಲ್ಲಿಸುವಂಥ ಕೆಲಸ ಮಾಡ್ತು. ಅವರನ್ನು ಸಚಿವ ಸಂಪುಟಕ್ಕೆ CM DCM ಅವರು ಮುತುವರ್ಜಿ ವಹಿಸನ್ನು ತೆಗೆದುಕೊಂಡ್ರು. ಹಾಗಿದ್ದು ಕೂಡ ಅವರು ಅಂತಹ ಗುರುತರವಾದಂಥದ್ದು ಕೆಲಸಗಳನ್ನು ಮಾಡ್ತಾ ಇಲ್ಲ ಅನ್ನುವಂಥದ್ದು, ಮತ್ತು ಅವ್ರ ಮೇಲೆ ಆರೋಪಗಳು ಕೂಡ ಬರ್ತಿರೋ ಹಿನ್ನೆಲೆಯಲ್ಲಿ ಅವರನ್ನು ಕೂಡ ಕೈ ಬಿಡಬೇಕು ಅನ್ನುವಂಥ ಲೆಕ್ಕಾಚಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿದೆ ಅನ್ನುವಂಥದ್ದು. ಇನ್ನು ಬಹಳ ಪ್ರಮುಖವಾಗಿ RB ತಿಮ್ಮಾಪುರ್ ಅವರು ಅಬಕಾರಿ ಸಚಿವರು. ಅವರ ಮೇಲೆ ಕೂಡ ಸಾಕಷ್ಟು ಅಲಿಗೇಷನ್ ಬಂತು. ದಲಿತ ಸಮುದಾಯಕ್ಕೆ ಸೇರಿದವರು, ಹಾಗಾಗಿ ದಲಿತ ಸಮುದಾಯದ ಹೊಸ ಶಾಸಕರಿಗೆ ಅವಕಾಶ ಕೊಡೋಣ, ಅಲ್ಲಿ ಬೇರೆ ಸಮುದಾಯಕ್ಕೆ ಒಂದು ಅವಕಾಶ ಕೊಡೋಣ ಅನ್ನುವಂಥದ್ದು ಬಾಗಲಕೋಟೆ ಜಿಲ್ಲೆಗೆ. ಹಾಗಾಗಿ RB ತಿಮ್ಮಾಪುರ್ಗೆ ಅವರಿಂದ ಪಕ್ಷಕ್ಕೂ ಏನು ಸೇವೆ ಆಗ್ತಿಲ್ಲ, ಮತ್ತು ಹಿರಿತನದ ಆಧಾರದ ಮೇಲೆ ಅವ್ರಿಗೆ ಸಚಿವ ಸಂಪುಟ ಕೊಟ್ಟರೆ, ಸಚಿವ ಸಂಪುಟಕ್ಕೆ ಸೇರಿಸ್ಕೊಂಡ್ರೆ ಅವರನ್ನು ಗುರುತರವಾದಂಥ ಸಾಧನೆ ಮಾಡಲು ಕೂಡ ಅವರು ವಿಫಲರಾಗಿದ್ದಾರೆ. ಹಾಗಾಗಿ ಅವರನ್ನು ಕೂಡ ಕೈ ಬಿಡೋಣ ಅನ್ನುವಂಥದ್ದು. ಇನ್ನು ಮಹದೇವಪ್ಪನವ್ರದ್ದು 50-50ಯಲ್ಲಿದೆ. ಆದರೆ ಬಹುತೇಕವಾಗಿ ಅವರು ಸಚಿವ ಸಂಪುಟದಿಂದ ಕೈ ಬಿಡುವಂಥ ಸಾಧ್ಯತೆಗಳು ಸದ್ಯದ ಮಟ್ಟಿಗೆ ದಟ್ಟವಾಗಿದ್ದಾವೆ. ಯಾಕೆ ಅಂದರೆ ಸಚಿವ ಸಂಪುಟದಲ್ಲಿ ದಲಿತ ಸಮುದಾಯಕ್ಕೆ ಇನ್ನಷ್ಟು ಜನರಿಗೆ ಆದ್ಯತೆ ಕೊಡಬೇಕಾಗಿರೋ ಕಾರಣಕ್ಕಾಗಿ CM ಅವರ ಆಪ್ತರ ಆಗಿದ್ದರೂ ಕಾರಣ ಅವರನ್ನು ಕೈ ಬಿಡುವಂಥ ಸದ್ಯದ ಮಟ್ಟಿಗೆ ಸಾಧ್ಯತೆಗಳು ದಟ್ಟ ಆಗ್ತಾ ಇದ್ದಾವೆ. ಇದ್ರ ಜೊತೆಗೆ ಬೋಸರಾಜ್ ಅವರು ವಿಧಾನ ಪರಿಷತ್ನ ಸಭಾನಾಯಕರು. ಹಾಗಿದ್ದು ಕೂಡ ಅವ್ರನ್ನ ಕೈ ಬಿಡಬೇಕಾದಂಥ ಅನಿವಾರ್ಯತೆ ಇದೆ. ಯಾಕೆಂದರೆ BK ಹರಿಪ್ರಸಾದ್ ಅವರು ಸಚಿವ ಸಂಪುಟಕ್ಕೆ ಬರ್ತಾ ಇರೋ ಕಾರಣಕ್ಕಾಗಿ ಅವರನ್ನು ಕೂಡ ಕೈ ಬಿಟ್ಟು ಬೋಸರಾಜ್ ಅವರ ಜಾಗದಲ್ಲಿ BK ಹರಿಪ್ರಸಾದ್ ಅವರನ್ನು ಕೊಡಬೇಕು ಅಂತ. ಯಾಕಂದರೆ BK ಹರಿಪ್ರಸಾದ್ ಅವರು ಹಿರಿಯರಿದ್ದಾರೆ, ಅವರು ಪರಿಷತ್ ಸದಸ್ಯರಿದ್ದರು. ಹಾಗಿದ್ದು ಕೂಡ ಅವ್ರಿಗೆ ಅವಕಾಶ ಆಗಿರಲಿಲ್ಲ. ಬೋಸರಾಜು ಅವರು ಯಾವ ಸ್ಥಾನವನ್ನು ಹೊಂದಿರಲಿಲ್ಲ. ಆದರೆ ಹೈಕಮಾಂಡ್ ಒತ್ತಾಸೆ ಮೇರೆಗೆ ಅವರನ್ನು ಮೊದಲು ಮಂತ್ರಿ ಮಾಡಿ ಆ ಬಳಿಕ ಅವರಿಗೆ ಸಚಿವ ಸ್ಥಾನವನ್ನು ಕೊಡಲಾಯಿತು. ಇಷ್ಟೆಲ್ಲ ಸಚಿವರ ಲಿಸ್ಟನ್ನು ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ತಯಾರು ಮಾಡಿಕೊಂಡಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಒಂದಷ್ಟು ಕೂಲಂಕುಷವಾದಂಥ ಅಧ್ಯಯನ ನಡೆಸಿ ಮೋಸ್ಟ್ಲಿ ಸೆಪ್ಟೆಂಬರ್ ಹೊತ್ತಿಗೆ ಸಚಿವ ಸಂಪುಟ ಪುನರ್ರಚನೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಸಚಿವ ಸಂಪುಟ ಪುನರ್ರಚನೆ ಆದರೆ ಹಳಬರ ಜೊತೆಗೆ ಹೊಸಬರಿಗೆ ಅವಕಾಶಗಳು ಹೇರಳವಾಗಿ ಸಿಗ್ತವೆ. ಕಾಂಗ್ರೆಸ್ ಪಕ್ಷ ಮುಂದಿನ ಬಾರಿಯೂ ಕೂಡ ಅಧಿಕಾರಕ್ಕೆ ಹಿಡಿಯಬೇಕನ್ನುವಂಥ ಲೆಕ್ಕಾಚಾರದಲ್ಲಿ ಅವರಿಗೆ ಹೊಸಬರಿಗೆ ಅವಕಾಶವನ್ನು ಕೂಡ ಮಾಡಿಕೊಡ್ಬೇಕು ಅನ್ನುವಂಥ ಕಾಂಗ್ರೆಸ್ ಲೆಕ್ಕಾಚಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಕ್ಯಾಮ್ರಾಮನ್ ಶಿವು ಜೊತೆಗೆ ಬಸವರಾಜ್ ಚರಂತಿಮಠ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ CM ಗದ್ದುಗೆಗಾಗಿ ನಡೆದಿದೆ ಫೈಟ್. ಇದರ ಮಧ್ಯೆ KPCC ಅಧ್ಯಕ್ಷರ ಸ್ಥಾನ ಬದಲಾವಣೆ ಆಗಬೇಕು, ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅನ್ನುವಂಥ ಒತ್ತಡಗಳು ಮೇಲಿಂದ ಮೇಲೆ ಕೇಳಿ ಬರ್ತಾ ಇದ್ದಾವೆ. ಇದರ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯಕ್ಕೆ ಆಗಮಿಸಿ ಶಾಸಕರ ಮೌಲ್ಯಮಾಪನ ಮಾಡಿದೆ. ಸಚಿವರ ರಿಪೋರ್ಟ್ ಕಾರ್ಡ್ಗಳನ್ನು ಪಡೆದುಕೊಂಡಿದೆ. ಇದರ ಮುಂದುವರೆದ ಭಾಗವಾಗಿ ಸಚಿವರ ಮೌಲ್ಯಮಾಪನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗ್ತಾ ಇದೆ. ಇದೇ ಗುರುವಾರದಿಂದ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯದಲ್ಲಿ ಉಳಿದುಕೊಂಡು 1-to-1 ಸಚಿವರ ಜೊತೆ ಮೀಟಿಂಗ್ ಮಾಡುವ ಮೂಲಕ ಸಚಿವರ ಸಾಧನೆಗಳನ್ನು ಅಳೆಯೋಕ್ಕೆ ಹೊರಟಿದೆ. ಇದರ ಮಧ್ಯೆ ಒಂದಷ್ಟು ಹಿರಿಯ ಸಚಿವರು ಸಚಿವ ಸಂಪುಟದಿಂದ ಸಿಡುಗುವಂಥ ಸಾಧ್ಯತೆಗಳು ಈಗಿನ ಮಟ್ಟಿಗೆ ದಟ್ಟವಾಗ್ತಾ ಇದ್ದಾವೆ. ಕಾಂಗ್ರೆಸ್ ಹೈಕಮಾಂಡ್ ಮೂಲಗಳಿಂದಲೇ ಸಿಗ್ತಿರ್ತಕ್ಕಂಥ ಮಾಹಿತಿಯ ಪ್ರಕಾರ 70 ವರ್ಷ ದಾಟಿರ್ತಕ್ಕಂಥ ಹಿರಿಯ ಸಚಿವರಿದ್ದಾರೆ. ಅದರಲ್ಲಿ 5ರಿಂದ 6 ಹಿರಿಯ ಸಚಿವರಿಗೆ ಗೇಟ್ ಪಾಸ್ ಸಿಗಬಹುದು ಅನ್ನುವಂಥ ಎಕ್ಸ್ಕ್ಲೂಸಿವ್ ಮಾಹಿತಿಗಳು ಹೈಕಮಾಂಡ್ ವಲಯದಿಂದ ಲಭ್ಯವಾಗ್ತಾ ಇದ್ದಾವೆ. ಆದರೆ ಯಾರೆಲ್ಲ ಸಚಿವರು ಗೇಟ್ ಪಾಸ್ ತೆಗೆದುಕೊಳ್ತಾರೆ, ಸಚಿವ ಸಂಪುಟ ಪುನರ್ರಚನೆ ಯಾವಾಗ ಆಗುತ್ತೆ, ಎಲ್ಲವರ ಬಗ್ಗೆ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ಸಚಿವ ಸಂಪುಟ ಪುನರ್ರಚನೆ ಆಗಬೇಕನ್ನುವಂಥದ್ದು ಕಳೆದ ಅಕ್ಟೋಬರ್ನಿಂದಲೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗಾಗಲೇ ಚರ್ಚೆಯಲ್ಲಿ ಇರ್ತಕ್ಕಂಥದ್ದು. ಯಾವಾಗ ಲೋಕಸಭಾ ಚುನಾವಣೆಯಲ್ಲಿ ಕಡಿಮೆ ಸ್ಥಾನಗಳು ಬಂದವು ಆಗ ಒಂದು ರಿಪೋರ್ಟ್ ಕಾರ್ಡು ಹೈಕಮಾಂಡ್ಗೆ ಹೋಯಿತು, ಸಚಿವ ಸಂಪುಟ ಪುನರ್ರಚನೆ ಆಗಬೇಕು, ಕಳಪೆ ಸಾಧನೆ ಮಾಡಿದಂತಹ ಸಚಿವರನ್ನು ಕೈ ಬಿಡಬೇಕು ಅನ್ನುವಂಥದ್ದು. ಆದರೆ ನಾನಾ ಕಾರಣಗಳಿಂದ ಸಚಿವ ಸಂಪುಟ ಪುನರ್ರಚನೆ ಅಂದು ಮಾಡೋಕ್ಕಾಗಲಿಲ್ಲ. ಅದಕ್ಕೆ CM ಸಿದ್ದರಾಮಯ್ಯ ಅವರೇ ಅಡ್ಡಗಾಲ ಆದರೂ 1.5 ವರ್ಷ ಅಥವಾ 2 ವರ್ಷಕ್ಕೆ ಮಾಡೋಣ ಅನ್ನುವಂಥದ್ದು.
ಆದರೆ ರಾಜ್ಯ ಸರ್ಕಾರಕ್ಕೆ 2 ವರ್ಷ ತುಂಬಿದ ಮೇಲೂ ಸಚಿವ ಸಂಪುಟ ಪುನರ್ರಚನೆ ಆಯಿತಾ? ಖಂಡಿತವಾಗಿಯೂ ಆಗಿಲ್ಲ. ಅಧಿಕಾರ ಹಂಚಿಕೆ ಗದ್ದುಗೆಯ ಗುದ್ದಾಟ ಏನು ನಡೀತಾ ಇತ್ತು 2.5 ವರ್ಷ ಆಗಲಿ, ಆಗ ಸಚಿವ ಸಂಪುಟ ಪುನರ್ರಚನೆ ಮಾಡುವಂಥ ಒಂದಷ್ಟು ಚರ್ಚೆಗಳು ಆರಂಭವಾದವು. ಆದರೆ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು ಅನ್ನೋ ನಿಜ, ಯಾರಿಗೆ ಅವಕಾಶ ಕೊಡಬೇಕು, ಯಾರಿಗೆ ಕೊಡಬಾರ್ದು ಅನ್ನುವಂಥ ಗೊಂದಲ ಈ ಹಿಂದಿನಿಂದಲೂ ಇದ್ದೇ ಇದೆ. ಹಾಗಾಗಿ ಅದಕ್ಕೆ ಒಂದು ಕಾಂಗ್ರೆಸ್ ಹೈಕಮಾಂಡ್ ಒಂದಷ್ಟು ಸೂತ್ರಗಳನ್ನು ಈಗಾಗಲೇ ಹೆಣಿತಾ ಇರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ರಾಜ್ಯಕ್ಕೆ ಆಗಮಿಸ್ತಿರ್ತಕ್ಕಂತಹ ಕಾಂಗ್ರೆಸ್ ಹೈಕಮಾಂಡ್ ಮೊದಲನೆಯದಾಗಿ ಶಾಸಕರ ಮೌಲ್ಯಮಾಪನ ಮಾಡಲಾಗಿದೆ, ಅವರ ದೂರು ದುಮ್ಮಾನಗಳನ್ನು ಆಲಿಸಲಾಗಿದೆ, ಯಾವರೆಲ್ಲ ಸಚಿವರ ಮೇಲೆ ಕಂಪ್ಲೇಂಟ್ ಇದೆ ಎಲ್ಲವನ್ನೂ ಕೂಡ ನೋಟ್ ಮಾಡಿಟ್ಕೊಂಡಿದೆ. ಆ ನೋಟ್ ಮಾಡಿಟ್ಕೊಂಡಿದ್ದ ಆಧಾರದ ಮೇಲೆ ಒಬ್ಬೊಬ್ಬರ ಸಚಿವರನ್ನು ಕೂಡ 1-to-1 ಮೀಟಿಂಗ್ ಮಾಡುವ ಮೂಲಕ ಸುರ್ಜೇವಾಲಾ ಅವರು ಅವರ ಮೇಲಿರ್ತಕ್ಕಂಥ ಕಂಪ್ಲೇಂಟ್ಗಳಿರ್ಬೋದು, ಅವರ ಇಲಾಖೆಯ ಪ್ರಗತಿ ಪರಿಶೀಲನೆ ಆಗಿರಬಹುದು, ಯಾವೆಲ್ಲ ಹೊಸ ಯೋಜನೆಗಳನ್ನು ನಿಮ್ಮ ಇಲಾಖೆಯಲ್ಲಿ ತಂದಿದ್ದೀರಿ, ಗುರುತರವಾದಂತಹ ಸಾಧನೆ ಏನು ಮಾಡಿದ್ದೀರಿ, ನಿಮ್ಮನ್ನು ಯಾಕೆ ಸಚಿವ ಸಂಪುಟದಲ್ಲಿ ಉಳಿಸ್ಕೋಬೇಕು ಅನ್ನುವಂಥ 1-to-1 ಮಾಹಿತಿಯನ್ನು ಪಡಿತಾ ಹೋಗ್ತಾರೆ. ಯಾರೆಲ್ಲ ಸಚಿವರು ಕಳಪೆ ಸಾಧನೆ ಮಾಡಿದ್ದಾರೆ, ಶಾಸಕರ ದೂರುಗಳೇನಿದ್ದಾವೆ ಅವೆಲ್ಲ ಸಚಿವರ ಒಂದಷ್ಟು ಅವರ ಕಾರ್ಯವೈಖರಿ ಬಗ್ಗೆ ಸಂಪೂರ್ಣವಾದಂಥ ನೋಟನ್ನು ಮಾಡಿಕೊಡ್ತಾರೆ. ಉತ್ತಮ ಸಾಧನೆ ಮಾಡಿದಂಥ ಸಚಿವರದ್ದು ಒಂದು ನೋಟು, ಕಳಪೆ ಸಾಧನೆ ಮಾಡಿದಿರ್ತಕ್ಕಂಥ ಸಚಿವರದ ಒಂದು ನೋಟು, ಮತ್ತು ಶಾಸಕರ ದೂರುಗಳಿರ್ತಕ್ಕಂಥ ಹೆಚ್ಚು ದೂರುಗಳಿರ್ತಕ್ಕಂತಹ ಸಚಿವರದ್ದು ಕೂಡ ಲಿಸ್ಟನ್ನು ಸುರ್ಜೇವಾಲಾ ಅಂದು ಮಾಡ್ಕೊಳ್ತಾ ಇದ್ದಾರೆ. ಇದೆಲ್ಲವನ್ನು ಕ್ರೋಢೀಕರಣ ಮಾಡಿ ಕಾಂಗ್ರೆಸ್ ಹೈಕಮಾಂಡ್ಗೆ ತೆಗೆದುಕೊಂಡು ಈ ತರಹದ ಮಾಹಿತಿ ರಾಜ್ಯ ಕಾಂಗ್ರೆಸ್ನಲ್ಲಿದೆ, ಕರ್ನಾಟಕದಲ್ಲಿದೆ, ಸರ್ಕಾರದಲ್ಲಿ ಈ ಥರದ ಆಡಳಿತ ನಡೆದಿದೆ, 2 ವರ್ಷದಲ್ಲಿ ಗುರುತರವಾದಂಥ ಕೆಲಸಗಳು ಇಂತಿಂಥ ಇಲಾಖೆಗಳಲ್ಲಾಗಿದ್ದಾವೆ, ಇಂತಿಂಥ ಸಚಿವರು ಹೆಚ್ಚು ಆ್ಯಕ್ಟಿವ್ ಆಗಿ ಪಕ್ಷಕ್ಕೆ ಸರ್ಕಾರಕ್ಕೆ ಒಂದಷ್ಟು ವರ್ಚಸ್ ತರುವಂಥ ಕೆಲಸವನ್ನು ಮಾಡಿದ್ದಾರೆ, ಮತ್ತು ಅವರು ಯುವಕರಿದ್ದಾರೆ, ಅಂಥವರನ್ನು ಬೆಳೆಸುವಂಥ ಕೆಲಸಗಳು ಆಗಬೇಕು ಅನ್ನುವಂಥ ಒಂದಷ್ಟು ಮಾಹಿತಿಯನ್ನು ಕೊಡೋರಿದ್ದಾರೆ. ಇನ್ನು ಕಳಪೆ ಸಾಧನೆ ಮಾಡಿದಂಥ ಸಚಿವರು ಇವರಿಗೆ ಅವಕಾಶ ಕೊಟ್ಟಿದ್ವಿ, ಜಾತಿಯ ಆಧಾರದ ಮೇಲೆ ಕೊಟ್ಟಿದ್ವಿ, ಹಿರಿತನದ ಆಧಾರದ ಮೇಲೆ ಕೊಟ್ಟಿದ್ವಿ, ಆದರೆ ಅವರಿಂದ ಪಕ್ಷಕ್ಕಾಗಲಿ ಸರ್ಕಾರಕ್ಕಾಗಲಿ ಅಥವಾ ಅವ್ರಿಗೆ ಕೊಟ್ಟಂಥ ಇಲಾಖೆಗಾಗಲಿ ಯಾವುದಕ್ಕೂ ಕೂಡ ನ್ಯಾಯ ಒದಗಿಸೋಕ್ಕಾಗಿಲ್ಲ. ಜೊತೆಗೆ ಶಾಸಕರು ಕೂಡ ಇವ್ರ ಮೇಲೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ಅವ್ರು ಕೊಟ್ಟಂಥ ಕೆಲಸಗಳನ್ನು ಕೂಡ ಶಾಸಕರದು ಮಾಡಿಕೊಟ್ಟಿಲ್ಲ. ಇನ್ನು ಜನರಿಗೆ ಯಾವ ರೀತಿಯಾದಂಥ ಸ್ಪಂದನೆಯನ್ನು ಮಾಡ್ತಾರೆ ಅನ್ನುವಂಥ ಒಂದಷ್ಟು ಮಾಹಿತಿಯನ್ನು ಸುರ್ಜೇವಾಲಾ ಅವರು ಕಾಂಗ್ರೆಸ್ ಹೈಕಮಾಂಡ್ಗೆ ತೆಗೆದುಕೊಂಡು ಹೋಗೋರಿದ್ದಾರೆ. ಇದನ್ನೆಲ್ಲವನ್ನು ಅಳೆದು ತೂಗಿದ ಲೆಕ್ಕಾಚಾರ ಹಾಕಿದ ಬಳಿಕ ಏನು ನಾನು ಆಗಲೇ ಹೇಳಿದ ಹಾಗೆ ರಾಜ್ಯ ಕಾಂಗ್ರೆಸ್ನಲ್ಲಿ 70 ವರ್ಷ ದಾಟಿರ್ತಕ್ಕಂಥ 10 ಜನ ಏನು ಸಚಿವರಿದ್ದಾರೆ, ಅದರಲ್ಲಿ 5ರಿಂದ 6 ಜನ ಮೊದಲನೇದಾಗಿ ಕೈ ಬಿಡಬೇಕು ಅನ್ನುವಂಥ ಲೆಕ್ಕಾಚಾರಕ್ಕೆ ಬಂದಿರತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡ್. ಯಾಕೆ ಈ 5ರಿಂದ 6 ಜನನ ಕಾಂಗ್ರೆಸ್ ಹೈಕಮಾಂಡ್ ಕೈ ಬಿಡಬೇಕು ಅನ್ನುವಂಥ ಲೆಕ್ಕಾಚಾರಕ್ಕೆ ಬಂದಿದೆ ಅನ್ನೋದಾದರೆ, ಇವರಿಂದ ಪಕ್ಷಕ್ಕೂ ಯಾವುದೂ ಲಾಭ ಆಗ್ತಾ ಇಲ್ಲ, ಹಿರಿತನದ ಆಧಾರದ ಮೇಲೆ ಪ್ರತಿ ಬಾರಿ ಮಿನಿಸ್ಟರ್ ಆಗ್ತಾ ಇದ್ದಾರೆ, ಆದರೆ ಅವರಿಂದ ಪಕ್ಷಕ್ಕೆ ಏನಾದರೂ ಲಾಭ ಆಗ್ತಾ ಇದೆಯಾ? ಖಂಡಿತವಾಗಿಯೂ ಆಗ್ತಾ ಇಲ್ಲ. ಸರ್ಕಾರದಲ್ಲಿ ವರ್ಚಸ್ ಆಗತಕ್ಕಂಥ ಕೆಲಸಗಳನ್ನೇನಾದರೂ ಮಾಡ್ತಾ ಇದ್ರೆ ಖಂಡಿತವಾಗಿಯೂ ಇಲ್ಲ. ಅದ್ರ ಜೊತೆಗೆ ವಿವಾದಗಳನ್ನು ಮೈ ಮೇಲೆ ಎಳೆದುಕೊಳ್ತಾ ಇದ್ದಾರೆ, ಒಂದಷ್ಟು ಅವ್ರ ಮೇಲೆ ಆರೋಪಗಳು ಬರ್ತಾ ಇದ್ದಾವೆ, ಅವುಗಳೆಲ್ಲವನ್ನು ಕೂಡ ಪರಿಗಣನೆ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇವರು 5-6 ಜನದ ಲಿಸ್ಟನ್ನು ಮಾಡಿರ್ತಕ್ಕಂಥದ್ದು. ಅವರೆಲ್ಲವನ್ನು ಕೂಡ ಒಂದೊಂದಾಗಿ ಎಳೆಯಾಗಿ ಅವರ ಬಗ್ಗೆ ಕೂಲಂಕುಷವಾಗಿ ಅಧ್ಯಯನ ಮಾಡಿ ಆ ವರದಿಯನ್ನು ತೆಗೆದುಕೊಂಡು ಹೋಗ್ತಾರೆ. ನಾನು ಒಂದೊಂದೇ ಹೆಸರು ಹೇಳ್ತಾ ಹೋಗ್ತಾನೆ. ಇಂತಿಂಥ ಸಚಿವರು ಮೌಲ್ಯಮಾಪನಕ್ಕೆ ಒಳಗಾಗಿ ಅವರನ್ನು ಸಚಿವ ಸಂಪುಟದಿಂದ ಕೈ ಬಿಡಬಹುದು ಅನ್ನೋದು ನೀವು ಗಮನಿಸಿರಬಹುದು. KN ರಾಜಣ್ಣ ಅವರು ಪ್ರತಿ ಬಾರಿ ಒಂದಷ್ಟು ವಿವಾದಗಳನ್ನು ಹುಟ್ಟು ಹಾಕ್ತಾರೆ, ಒಂದಷ್ಟು ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡ್ತಾರೆ. ಎರಡೂ ಬಣಗಳ ಮಧ್ಯೆ ಒಂದಷ್ಟು ಗದ್ದಲಕ್ಕೆ ಕಾರಣ ಆಗಿರ್ತಕ್ಕಂಥದ್ದು KN ರಾಜಣ್ಣ ಅವರು. ಇವರ ಮೇಲೆ ಹಿಂದಿನಿಂದಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಕಣ್ಣಿಟ್ಟು ಕೂತಿದೆ, ಇವರನ್ನು ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅನ್ನೋಂಥದ್ದು ಮೊದಲನೇದಾಗಿ ಅವ್ರು ಹೋಗ್ತಾರೆ. ಇನ್ನು ಮುನಿಯಪ್ಪನವರು, ಅವರು 7 ಬಾರಿ ಸಂಸದರಾಗಿರ್ತಕ್ಕಂಥವ್ರು, ಕೇಂದ್ರದಲ್ಲಿ ಸಚಿವರಾಗಿದ್ದರು, ಆದರೆ ಈ ಬಾರಿ MLA ಆಗಿ ರಾಜ್ಯ ಸಚಿವ ಸಂಪುಟದಲ್ಲಿ ಸಚಿವರಾಗಿದ್ದಾರೆ. ಹಾಗಿದ್ದು ಕೂಡ ಅವರನ್ನು ಅವರ ಸ್ಥಾನದ ಬದಲಾಗಿ ಅವರ ಮಗಳಿಗೆ ಕೊಡಬೇಕು ಅನ್ನೋದು, ಮತ್ತು ಅಲ್ಲಿ ಒಂದು ಯುವಕರಿಗೆ ಅವಕಾಶ ಮಾಡಿಕೊಟ್ಟಾಗ ಆಗುತ್ತೆ, ಅವರ ಕುಟುಂಬಕ್ಕೂ ಒಂದು ರೀತಿಯಲ್ಲಿ ಅನುಕೂಲ ಮಾಡಿಕೊಟ್ಟಂಗೆ ಆಗುತ್ತೆ, ಮತ್ತು ಹಿರಿತನದ ಆಧಾರದ ಮೇಲೆ ಅವ್ರನ್ನ ಕೈ ಬಿಟ್ಟಾಗೂ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮುನಿಯಪ್ಪ ಅವ್ರನ್ನ ಕೈ ಬಿಡಬೇಕು ಅನ್ನುವಂಥದ್ದು. ಇನ್ನು ಪಿರಿಯಾಪಟ್ಟಣ ವೆಂಕಟೇಶ್ ಅವರು ಚಾಮರಾಜನಗರದ ಉಸ್ತುವಾರಿ, ಅವರನ್ನು ಕೂಡ ಕೈ ಬಿಡಬೇಕು ಅನ್ನುವಂಥದ್ದು. ಯಾಕೆಂದರೆ ಅವರನ್ನು ಚುನಾವಣಾ ಸಂದರ್ಭದಲ್ಲೇ CM ಆಗಲಿ DCM ಆಗಲಿ ಅವರಿಗೆ ಭರವಸೆನ ಕೊಟ್ಟಿದ್ರು ಮತದಾರರಿಗೆ. ವೆಂಕಟೇಶ್ ಅವರು ಗೆದ್ದರೆ ಅವರನ್ನು ಸಚಿವರನ್ನಾಗಿ ಮಾಡ್ತೇವೆ, ಮೊದಲ ಸಚಿವ ಸಂಪುಟದಲ್ಲೇ ಅವ್ರು ಇರ್ತಾರೆ ಅನ್ನುವಂಥ ಭರವಸೆನ ಕೊಟ್ಟಿದ್ರು. ಅದರ ಆಧಾರದ ಮೇಲೆ ಪಿರಿಯಾಪಟ್ಟಣ ಜನತೆ ವೆಂಕಟೇಶ್ ಅವ್ರನ್ನ ಗೆಲ್ಲಿಸುವಂಥ ಕೆಲಸ ಮಾಡ್ತು. ಅವರನ್ನು ಸಚಿವ ಸಂಪುಟಕ್ಕೆ CM DCM ಅವರು ಮುತುವರ್ಜಿ ವಹಿಸನ್ನು ತೆಗೆದುಕೊಂಡ್ರು. ಹಾಗಿದ್ದು ಕೂಡ ಅವರು ಅಂತಹ ಗುರುತರವಾದಂಥದ್ದು ಕೆಲಸಗಳನ್ನು ಮಾಡ್ತಾ ಇಲ್ಲ ಅನ್ನುವಂಥದ್ದು, ಮತ್ತು ಅವ್ರ ಮೇಲೆ ಆರೋಪಗಳು ಕೂಡ ಬರ್ತಿರೋ ಹಿನ್ನೆಲೆಯಲ್ಲಿ ಅವರನ್ನು ಕೂಡ ಕೈ ಬಿಡಬೇಕು ಅನ್ನುವಂಥ ಲೆಕ್ಕಾಚಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿದೆ ಅನ್ನುವಂಥದ್ದು. ಇನ್ನು ಬಹಳ ಪ್ರಮುಖವಾಗಿ RB ತಿಮ್ಮಾಪುರ್ ಅವರು ಅಬಕಾರಿ ಸಚಿವರು, ಅವ್ರ ಮೇಲೆ ಕೂಡ ಸಾಕಷ್ಟು ಅಲಿಗೇಷನ್ ಬಂತು. ದಲಿತ ಸಮುದಾಯಕ್ಕೆ ಸೇರಿದವರು, ಹಾಗಾಗಿ ದಲಿತ
ದಲಿತ ಸಮುದಾಯದ ಹೊಸ ಶಾಸಕರಿಗೆ ಅವಕಾಶ ಕೊಡೋಣ, ಅಲ್ಲಿ ಬೇರೆ ಸಮುದಾಯಕ್ಕೆ ಒಂದು ಅವಕಾಶ ಕೊಡೋಣ ಅನ್ನುವಂಥದ್ದು ಬಾಗಲಕೋಟೆ ಜಿಲ್ಲೆಗೆ. ಹಾಗಾಗಿ ಆರ್ ಬಿ ತಿಮ್ಮಪ್ಪ ಅವರಿಗೆ ಅವರಿಂದ ಪಕ್ಷಕ್ಕೂ ಏನು ಸೇವೆ ಆಗ್ತಿಲ್ಲ ಮತ್ತು ಹಿರಿತನದ ಆಧಾರದ ಮೇಲೆ ಅವ್ರಿಗೆ ಸಚಿವ ಸಂಪುಟ ಕೊಟ್ಟರೆ, ಸಚಿವ ಸಂಪುಟಕ್ಕೆ ಸೇರಿಸ್ಕೊಂಡ್ರೆ ಅವರನ್ನು ಗುರುತರವಾದಂಥ ಸಾಧನೆ ಮಾಡಲು ಕೂಡ ಅವರು ವಿಫಲರಾಗಿದ್ದಾರೆ. ಹಾಗಾಗಿ ಅವರನ್ನು ಕೂಡ ಕೈ ಬಿಡೋಣ ಅನ್ನುವಂಥದ್ದು. ಇನ್ನು ಮಹದೇವಪ್ಪನವ್ರದ್ದು 50-50ಯಲ್ಲಿದೆ. ಆದರೆ ಬಹುತೇಕವಾಗಿ ಅವರು ಸಚಿವ ಸಂಪುಟದಿಂದ ಕೈ ಬಿಡುವಂಥ ಸಾಧ್ಯತೆಗಳು ಸದ್ಯದ ಮಟ್ಟಿಗೆ ದಟ್ಟವಾಗಿದ್ದಾವೆ. ಯಾಕೆ ಅಂದರೆ ಸಚಿವ ಸಂಪುಟದಲ್ಲಿ ದಲಿತ ಸಮುದಾಯಕ್ಕೆ ಇನ್ನಷ್ಟು ಜನರಿಗೆ ಆದ್ಯತೆ ಕೊಡಬೇಕಾಗಿರೋ ಕಾರಣಕ್ಕಾಗಿ CM ಅವರ ಆಪ್ತರ ಆಗಿದ್ದರೂ ಕಾರಣ ಅವರನ್ನು ಕೈ ಬಿಡುವಂಥ ಸದ್ಯದ ಮಟ್ಟಿಗೆ ಸಾಧ್ಯತೆಗಳು ದಟ್ಟ ಆಗ್ತಾ ಇದ್ದಾವೆ. ಇದ್ರ ಜೊತೆಗೆ ಬೋಸರಾಜ್ ಅವರು ವಿಧಾನ ಪರಿಷತ್ನ ಸಭಾನಾಯಕರು ಹಾಗಿದ್ದು ಕೂಡ ಅವ್ರನ್ನ ಕೈ ಬಿಡಬೇಕಾದಂಥ ಅನಿವಾರ್ಯತೆ ಇದೆ. ಯಾಕೆಂದರೆ BK ಹರಿಪ್ರಸಾದ್ ಅವರು ಸಚಿವ ಸಂಪುಟಕ್ಕೆ ಬರ್ತಾ ಇರೋ ಕಾರಣಕ್ಕಾಗಿ ಅವರನ್ನು ಕೂಡ ಕೈ ಬಿಟ್ಟು ಬೋಸರಾಜ್ ಅವರ ಜಾಗದಲ್ಲಿ BK ಹರಿಪ್ರಸಾದ್ ಅವರನ್ನು ಕೊಡಬೇಕು ಅಂತ. ಯಾಕಂದರೆ BK ಹರಿಪ್ರಸಾದ್ ಅವರು ಹಿರಿಯರಿದ್ದಾರೆ, ಅವರು ಪರಿಷತ್ ಸದಸ್ಯರಿದ್ದರು. ಹಾಗಿದ್ದು ಕೂಡ ಅವ್ರಿಗೆ ಅವಕಾಶ ಆಗಿರಲಿಲ್ಲ. ಬೋಸರಾಜು ಅವರು ಯಾವ ಸ್ಥಾನವನ್ನು ಹೊಂದಿರಲಿಲ್ಲ. ಆದರೆ ಹೈಕಮಾಂಡ್ ಒತ್ತಾಸೆ ಮೇರೆಗೆ ಅವರನ್ನು ಮೊದಲು ಮಂತ್ರಿ ಮಾಡಿ ಆ ಬಳಿಕ ಅವರಿಗೆ ಸಚಿವ ಸ್ಥಾನವನ್ನು ಕೊಡಲಾಯಿತು. ಇಷ್ಟೆಲ್ಲ ಸಚಿವರ ಲಿಸ್ಟನ್ನು ಈಗಾಗಲೇ ಕಾಂಗ್ರೆಸ್ ಹೈಕಮಾಂಡ್ ತಯಾರು ಮಾಡಿಕೊಂಡಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಒಂದಷ್ಟು ಕೂಲಂಕುಷವಾದಂಥ ಅಧ್ಯಯನ ನಡೆಸಿ ಮೋಸ್ಟ್ಲಿ ಸೆಪ್ಟೆಂಬರ್ ಹೊತ್ತಿಗೆ ಸಚಿವ ಸಂಪುಟ ಪುನರ್ರಚನೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಸಚಿವ ಸಂಪುಟ ಪುನರ್ರಚನೆ ಆದರೆ ಹಳಬರ ಜೊತೆಗೆ ಹೊಸಬರಿಗೆ ಅವಕಾಶಗಳು ಹೇರಳವಾಗಿ ಸಿಗ್ತವೆ. ಕಾಂಗ್ರೆಸ್ ಪಕ್ಷ ಮುಂದಿನ ಬಾರಿಯೂ ಕೂಡ ಅಧಿಕಾರಕ್ಕೆ ಹಿಡಿಬೇಕನ್ನುವಂಥ ಲೆಕ್ಕಾಚಾರದಲ್ಲಿ ಅವರಿಗೆ ಹೊಸಬರಿಗೆ ಅವಕಾಶವನ್ನು ಕೂಡ ಮಾಡಿಕೊಡ್ಬೇಕು ಅನ್ನುವಂಥ ಕಾಂಗ್ರೆಸ್ ಲೆಕ್ಕಾಚಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಕ್ಯಾಮ್ರಾಮನ್ ಶಿವು ಜೊತೆಗೆ ಬಸವರಾಜ್ ಚರಂತಿಮಠ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.